ವಾಗ್ತಾ ಇದ್ರು ಇದರ ನಡುವೆ ಕಲ್ಲು ಬಂಡೆಗಳನ್ನ ಸ್ಫೋಟ ಮಾಡಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸಾರ್ವಜನಿಕರು ಎಷ್ಟೇ ವಿರೋಧ ವ್ಯಕ್ತಪಡಿಸುತ್ತಿದ್ರೂ ಕೂಡ ಕಲ್ಲುಗಳನ್ನ ಅಕ್ರಮವಾಗಿ ಸ್ಫೋಟ ಮಾಡ್ತಾ ಇದ್ದಾರೆ, ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿಗಳ ಎಚ್ಚರಿಕೆ ನಡುವೆಯೂ ಬಂಡೆಗಳನ್ನ ಸಿಡಿಸಿ ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಖುದ್ದು ಜಿಲ್ಲಾಧಿಕಾರಿಗಳು ಬಂಡೆಗಳನ್ನ ಸಿಡಿಸಬೇಡಿ, ಅಲ್ಲಿ ಗಣಿಗಾರಿಕೆ ಮಾಡಬೇಡಿ ಅನ್ನುವಂತಹ ಒಂದು ಎಚ್ಚರಿಕೆ ಕೊಟ್ಟರು. ಇದರ ಹೊರತಾಗಿಯೂ ಕೂಡ ಗಣಿಗಾರಿಕೆ ಆರಾಮಾಗಿ ನಡೀತಾ ಇದೆ. ಹಾಸನದ ಆಲೂರು ತಾಲೂಕು ಕಲ್ಲುಮಠ ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಈ ಕಲ್ಲು ಸ್ಫೋಟದ ಬಗ್ಗೆ ಹಾಸನ ಡಿಸಿ ಅವರಿಗೆ ದೂರು ಕೂಡ ಕೊಟ್ಟಿದ್ರು ಗ್ರಾಮಸ್ಥರು. ಯಾವಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ಬಂತು, ಕಲ್ಲುಗಳನ್ನು ಸ್ಫೋಟ ಮಾಡದಂತೆ, ಬಂಡೆ ಕಲ್ಲುಗಳನ್ನು ಸ್ಫೋಟ ಮಾಡದಂತೆ ಮೌಖಿಕವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು, ಎಚ್ಚರಿಕೆ ಕೂಡ ಕೊಟ್ಟರು. ಅದಕ್ಕೂ ಕೂಡ ಡೋಂಟ್ ಕೇರ್ ಅನ್ನದೆ ಈಗ ಮತ್ತೆ ಗಣಿಗಾರಿಕೆ ಮುಂದುವರಿತಾ ಇದೆ. ಯಾವುದೇ ಅಂಜಿಲ್ಲದೆ ಅಳುಕಿಲ್ಲದೆ ಯಥಾವತ್ತಾಗಿ ಆರಾಮವಾಗಿ ಗಣಿಗಾರಿಕೆ ಮತ್ತೆ ಮುಂದುವರಿತಾ ಇದೆ. ಈ ಕಲ್ಲು ಸ್ಫೋಟಗಳಿಂದಾಗಿ 25 ಮನೆಗಳ ಸದಸ್ಯರಿಗೆ ಪ್ರತಿನಿತ್ಯ ತೊಂದರೆ ಆಗ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ತೊಂದರೆಗಳಾಗ್ತಾ ಇದೆ. ಇಷ್ಟಾದರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರೇ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಮಾಡ್ಲಪ್ಪ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ನೀವೇ ಆರಾಮಾಗಿ ಎಲ್ಲನೂ ಸಹಿಸ್ಕೊಂಡು ಹೋಗಿ ಅಂತ ಪೊಲೀಸರು ಇದಕ್ಕೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಅಂದರೆ ಪೊಲೀಸರು ಇದಕ್ಕೆ ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಸ್ಥಳೀಯ ಕುಟುಂಬದವರ ನಡುವೆ ಜಟಾಪಟಿ ಕೂಡ ನಡೀತು. ಯಾಕೆ ನೀವು ಅವರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ, ನಿಮ್ಮ ಕರ್ತವ್ಯ ನೀವು ಮಾಡಿ. ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಿರೋದು? ಈ ಕಲ್ಲು ಬಂಡೆಗಳನ್ನು ಸ್ಫೋಟ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಪರ್ಮಿಷನ್ ಏನಾದರೂ ಪಡೆದುಕೊಂಡಿದ್ದಾರಾ? ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರಂತೆ, ಮೌಖಿಕವಾಗಿ ಯಾಕ್ರಿ ಕೊಡಬೇಕು? ಒಂದು ವೇಳೆ ಇಲ್ಲಿಗಲ್ ಆಗಿ ಏನಾದರೂ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದರೆ ಅಂಥವರ ಲೈಸೆನ್ಸನ್ನೇ ರದ್ದುಪಡಿಸ್ಬಿಡಬೇಕು, ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಅದೆಲ್ಲ ಬಿಟ್ಟು ಏನೋ ಮಾಡಬೇಡ್ರಪ್ಪ ಅಂಥೇಳಿ ಏನೋ ಒಂದು ಸಮಜಾಯಿಷಿ ಹೇಳಿ ಕಳಿಸ್ಬಿಟ್ರೆ ಅದು ಹೇಗೆ ಸಾಧ್ಯ? ಯಾರು ಮಾತು ಕೇಳ್ತಾರೆ? ಜಿಲ್ಲಾಧಿಕಾರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂದಮೇಲೆ ಮತ್ತಿನ್ನೇನು ಉಳಿತಲ್ಲಿ? ಆರಾಮಾಗಿ ಏನು ಬೇಕಾದರೂ ಕೂಡ ಬೇಕಾಬಿಟ್ಟಿಯಾಗಿ ಕಲ್ಲು ಗಣಿಗಾರಿಕೆ ಮಾಡಿಕೊಂಡು ಆರಾಮಾಗಿದ್ದಾರೆ. ನೋಡಿ ಸ್ಫೋಟ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಅಕ್ಕಪಕ್ಕದಲ್ಲಿ ಎಷ್ಟು ಮನೆಗಳಿರ್ತವೆ, ಕಿಲೋಮೀಟರ್ ಗಟ್ಟಲೆ ದೂರ ಇದ್ದರೂ ಕೂಡ ಏನು ಪರವಾಗಿಲ್ಲ, ಅಲ್ಲೂ ಕೂಡ ಬಿರುಕು ಬೀಳುತ್ತವೆ. ನೂರಾರು ಮೀಟರ್ವರೆಗೆ ಕಲ್ಲಿನ ಚೂರುಗಳು ಸಿಡಿದು ಬರುತ್ತವೆ. ಅದರ ವೇಗ ಅದು ಏನಿರುತ್ತೆ ಏನು ಎತ್ತ ಜನರಿಗೆ ಮಾತ್ರ ಗೊತ್ತದು. ಈ ನಡುವೆ ಎಷ್ಟೇ ಅಧಿಕಾರಿಗಳಿಗೆ ಮನವಿ ಮಾಡೋದಕ್ಕೆ ಹೋದರೂ ಕೂಡ ಇದು ಯಾವುದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಿಲ್ಲ. ಜಿಲ್ಲಾಧಿಕಾರಿಗಳು ಕೇವಲ ಎಚ್ಚರಿಕೆ ಮಾತ್ರ ಕೊಟ್ರಂತೆ. ಜಿಲ್ಲಾಧಿಕಾರಿಗಳ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಬೇಕಾಬಿಟ್ಟಿಯಾಗಿ ತಮಗೆ ಹೇಗೆ ಬೇಕೋ ಹಾಗೆ ಕಲ್ಲು ಗಣಿಗಾರಿಕೆ ಮಾಡ್ತಾ, ಬ್ಲಾಸ್ಟ್ ಮಾಡ್ತಾ, ಅದಕ್ಕೆ ಅವರು ಪರ್ಮಿಷನ್ ಪಡೆದುಕೊಂಡಿದ್ದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಈ ನಡುವೆ ಅಧಿಕಾರಿಗಳು ಬರ್ತಾರೆ, ನಿಜವಾಗ್ಲೂ ಕಲ್ಲಿನ ಗಣಿಗಾರಿಕೆ ಮಾಡ್ತಾ ಇದ್ದೀರಪ್ಪ ನೀವು, ಆಯಿತು, ಎಲ್ಲಿದೆ ಪರ್ಮಿಷನ್ನು? ಯಾರು ನಿಮ್ಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದು? ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ತನಿಖೆ ಮಾಡಬೇಕಾಗಿತ್ತು. ಆದರೆ ಗ್ರಾಮಸ್ಥರಿಗೆ ಅವರು ಸಮಜಾಯಿಷಿ ಕೊಡೋದಕ್ಕೆ ಹೋಗಿದ್ದಾರೆ. ಏನಪ್ಪ ಸ್ವಲ್ಪ ನೀವು ಸಮಜಾಯಿಷಿ ಮಾಡಿಕೊಂಡು ಏನೋ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ನೀವೇ ಸ್ವಲ್ಪ ಸಹಿಸ್ಕೊಂಡು ಹೋಗಿ ಅಂತ ಗ್ರಾಮಸ್ಥರಿಗೆ ಬುದ್ಧಿವಾದ ಹೇಳೋದಕ್ಕೆ ಬಂದಿದ್ದಾರೆ. ಹಾಗಿದ್ದ ಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಕಾಡುತ್ತೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ಕೂಡ ನಡೀತು. ಯಾಕಂದರೆ ತಮ್ಮ ಕರ್ತವ್ಯನೇ ಮರ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇವರೇ ಶ್ರೀರಕ್ಷೆ ಕೊಟ್ಟು ಇವರ ನೆರಳಿನಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪ ಈಗ ತೀವ್ರವಾಗಿ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹಾಸನದ ಆಲೂರು ಕಲ್ಲುಮಠ ಏನಿದೆ, ಈ ಗ್ರಾಮದಲ್ಲಿ ಸ್ಫೋಟಗಳು ನಡೀತಾ ಇದೆ, ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನೋ ಒಂದು ಆರೋಪ. ಜಿಲ್ಲಾಧಿಕಾರಿಗಳು ಲಿಖಿತ ರೂಪದಲ್ಲಿ ಅದನ್ನು ಕೊಡಬಹುದಾಗಿತ್ತು, ಎಚ್ಚರಿಕೆ ಕೊಡಬಹುದಾಗಿತ್ತು, ಕಾನೂನು ಕ್ರಮ ಜರುಗಿಸಬಹುದಾಗಿತ್ತು. ಆದರೆ ಜಿಲ್ಲಾಧಿಕಾರಿಗಳ ಮಾತಿಗೂ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಹೇಗೆ, ಏನು ಎತ್ತ ಅಂತ? ಸಂತೋಷ್, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಲ್ಲುಮಠ ಗ್ರಾಮದ ಆಸುಪಾಸು ಒಂದು ಗಣಿಗಾರಿಕೆ ನಡೀತಾ ಇದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ
ಲೈಸೆನ್ಸ್ ಪಡೆದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಆ ಲೈಸೆನ್ಸ್ ಪಡೆದಿರುವುದು ಯಾವ ರೀತಿ ಸ್ಫೋಟ ಮಾಡ್ಲಿಕ್ಕೆ ಅಥವಾ ಮ್ಯಾನ್ಯುಯಲ್ ಆಗಿ ಕಲ್ಲು ಬಂಡೆಗಳನ್ನ ಸಿಡಿಸ್ಲಿಕ್ಕ ಅಥವಾ ಸ್ಫೋಟ ಮಾಡಿ ಕಲ್ಲು ಬಂಡೆಗಳನ್ನ ಸಿಡಿಸ್ಲಿಕ್ಕ ಅನ್ನೋದನ್ನ ಆ ಗಣಿಗಾರಿಕೆಯ ಮಾಲೀಕರು ತಿಳಿಸ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಲ್ಲು ಮಟ್ಟದ ಗ್ರಾಮ ಸುಮಾರು 25ಕ್ಕೂ ಕುಟುಂಬಗಳು ಏನಿದೆ, ಆ ಕುಟುಂಬಗಳು ಸಾಕಷ್ಟು ಒಂದ್ ರೀತಿ ವಿರೋಧ ಮಾಡ್ತವೆ. ಯಾಕಂತಂದ್ರೆ ಆ ಸ್ಫೋಟಿಸಿದಂತಹ ಸಂದರ್ಭದಲ್ಲಿ ನಮ್ಗೆ ಸಾಕಷ್ಟು ಹಾನಿ ಆಗ್ತಾ ಇದೆ, ಜೊತೆಗೆ ರಾತ್ರೋರಾತ್ರಿ ಲಾರಿಗಳು ಗ್ರಾಮದಲ್ಲಿ ಓಡಾಡ್ತಾ ಇದೆ, ಮನೆಗಳಿಗೆ ಹಾನಿ ಆಗ್ತಾ ಇದೆ ಅನ್ನುವ ಮಾಹಿತಿಯನ್ನು ಆಧರಿಸಿ ಅಲ್ಲಿನ ಲಾರಿಗಳನ್ನ ಕೂಡ ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಆಲೂರು ಪೊಲೀಸರು ಅಲ್ಲಿಗೆ ಮುಂದುವರಿಯುವಂಥದ್ದು ಅಂದ್ರೆ ಅಲ್ಲಿಗೆ ಬರುವಂತದ್ದು. ಜೊತೆಗೆ ಆಲೂರು ಪೊಲೀಸರು ಒಂದು ಮಾತನ್ನು ಕೂಡ ಹೇಳ್ತಾರೆ ಗ್ರಾಮಸ್ಥರಿಗೆ, ಅವ್ರಿಗೆ ಲೀಗಲ್ ಆಗಿ ಪರ್ಮಿಷನ್ ಇದೆ, ಜೊತೆಗೆ ಕಲ್ಲು ಗಣಿಗಾರಿಕೆಯನ್ನು ಕೂಡ ನಡೆಸ್ತಾ ಇದಾರೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮತ್ತೆ ಆ ಮಹಿಳೆಯರ ನಡುವೆ, ಆಲೂರು ಪೊಲೀಸರು ಮತ್ತು ಮಹಿಳೆಯರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗುತ್ತೆ. ನಂತರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಬಂದು ಪ್ರತಿಭಟನೆ ಮಾಡಲಾಗುತ್ತೆ. ಜಿಲ್ಲಾಧಿಕಾರಿಗಳು ನೇರವಾಗಿ ಕಲ್ಲು ಗಣಿಗಾರಿಕೆಯ ಏನು ಅಧಿಕಾರಿಗಳು ಏನಿದ್ದಾರೆ, ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳಿಗೆ ಕರೆ ಮಾಡಿ ಮೌಖಿಕವಾಗಿ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಇದು ಯಾವೆಲ್ಲ ರೀತಿಯಾಗಿ ನಡೀತದೆ, ಇದನ್ನ ತಕ್ಷಣಕ್ಕೆ ಏನು ನಿಲ್ಲಿಸುವಂತೆ ಅಥವಾ ಅದು ಏನಿದೆ ಮಾಹಿತಿ ಕೊಡಿ ಅನ್ನುವ ಸೂಚನೆಯನ್ನು ಕೂಡ ಕೊಡ್ತಾರೆ. ನಂತರದ ಅಷ್ಟು ಕೊಟ್ಟರು ಪ್ರತಿಭಟನೆ ಮಾಡಿದ್ರು ಮತ್ತೆ ಇದೇ ತರದ ಏನು ಅಲ್ಲಿ ಕಲ್ಲುಮಠ ಗ್ರಾಮದಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಲಾರಿಗಳನ್ನು ಕೂಡ ಅಡ್ಡ ಹಾಕಿ ನಿಲ್ಸಿರುವಂತದ್ದು. ಆದ್ರೆ ಒಂದ್ ಕಡೆ ಅವರು ಹೇಳ್ತಾರೆ ಪರ್ಮಿಷನ್ ತೆಗೆದುಕೊಂಡಿದೀವಿ ಅಂತ. ಪರ್ಮಿಷನ್ ತೆಗೆದುಕೊಳ್ಳುವುದಾದ್ರೆ ಒಂದ್ ಕಡೆ ಆದ್ರೆ ಅದು ಸ್ಫೋಟ ಮಾಡೋದಕ್ಕೆ ಯಾವೆಲ್ಲ ರೀತಿಯಾಗಿ ಹೇಗೆ ಪರ್ಮಿಷನ್ ಅದನ್ನ ಎಲ್ಲವನ್ನು ಕೂಡ ಅವರು ಹೇಳ್ಬೇಕಾಗತ್ತೆ. ಬಟ್ ಇಲ್ಲಿ ಪೊಲೀಸ್ ಅವರು ಗ್ರಾಮಸ್ಥರು ಕೇಳ್ತಾ ಇರೋದು ಒಂದೇ ಒಂದು ಆರೋಪ, ಗ್ರಾಮಸ್ಥರು ಪರವಾಗಿ ನಿಲ್ಬೇಕಾದಂತಹ ಪೊಲೀಸರು ಗಣಿಗಾರಿಕೆಯ ಮಾಲೀಕರ ಪರವಾಗಿ ನಿಲ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈ ಪ್ರಕರಣ ಒಂದಿಷ್ಟು ಅಲ್ಲಿ ಆಲೂರು ಭಾಗದಲ್ಲಿ ಸಾಕಷ್ಟು ಒಂದಿಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರತಿಭಟನೆ ಮಾಡೋ ವೇಳೆ ಮಹಿಳೆ ಕುಸಿದು ಬಿದ್ದಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.